ಸಭೆ ನಡೀತು. ಈ ಸಂಪುಟ ಸಭೆಯಲ್ಲಿ ರೈತರಿಗೆ ಫೈನಲಿ ಏನಾದ್ರೂ ಗುಡ್ ನ್ಯೂಸ್ ಸಿಗುತ್ತಾ ಅನ್ನುವಂತ ಪ್ರಶ್ನೆಗಳಿದ್ವು. ಆದ್ರೆ ರೈತರಿಗೆ ಯಾವುದೇ ರೀತಿಯ ಸಿಹಿ ಸುದ್ದಿ ಸಿಕ್ಕಿಲ್ಲ. ಬೆಂಬಲ ಬೆಲೆ ಏನಾದ್ರೂ ಘೋಷಣೆ ಆಗುತ್ತಾ ಈ ಸಭೆಯಲ್ಲಿ ಅನ್ನುವಂತ ಒಂದಷ್ಟು ನಿರೀಕ್ಷೆಗಳಂತೂ ಇದ್ದೇ ಇದ್ವು. ಆದ್ರೆ ಬೆಂಬಲ ಬೆಲೆ ಹೆಚ್ಚಳ ಆಗಲಿಲ್ಲ. ನಿರೀಕ್ಷೆಯಲ್ಲಿದ್ದಂತ ರೈತರಿಗೆ ನಿರಾಸೆ ಆಗಿದೆ. ಕಬ್ಬು ಬೆಂಬಲ ಬೆಲೆ ನಿಗದಿ ಬಗ್ಗೆ ನಿರ್ಧಾರ ಮಾಡಿಲ್ಲ ಸರ್ಕಾರ. ಕ್ಯಾಬಿನೆಟ್ನಲ್ಲಿ ಯಾವುದೇ ಡಿಸಿಷನ್ ತಗೊಂಡಿಲ್ಲ. ನಾಳೆ ಕಬ್ಬು ಬೆಂಬಲ ಬೆಲೆ ನಿಗದಿ ಮಾಡೋದಕ್ಕೆ ಈಗ ನಿರ್ಧಾರವನ್ನ ಮಾಡಲಾಗಿದೆ. ನಾಳೆ ಒಂದು ಮೀಟಿಂಗ್ ಕರೆದಿದ್ದಾರೆ ಸಕ್ಕರೆ ಕಾರ್ಖಾನೆಗಳ ಮಾಲೀಕರ ಜೊತೆಯಲ್ಲಿ ಮೀಟಿಂಗ್. ಆ ಮೀಟಿಂಗ್ ನಂತರದಲ್ಲಿ ಏನಾದ್ರೂ ಆಗುತ್ತಾ ಅನ್ನುವಂತ ನಿರೀಕ್ಷೆಗಳು ಈಗ ಸದ್ಯಕ್ಕೆ ಮತ್ತೆ ಇದೆ. ಹಾಗಾದ್ರೆ ಏನಾಗುತ್ತೆ ಅನ್ನೋ ಪ್ರಶ್ನೆ. ಇವತ್ತು ನಡೆದಂತಹ ಕ್ಯಾಬಿನೆಟ್ ಸಭೆಯಲ್ಲಿ ಯಾವುದೇ ರೀತಿಯ ಗುಡ್ ನ್ಯೂಸ್ ಸಿಕ್ಕಿಲ್ಲ. ನಾಳೆ ಸಕ್ಕರೆ ಕಾರ್ಖಾನೆ ಮಾಲೀಕರ ಜೊತೆಗೊಂದು ಸಭೆ ಇದೆ. ಆ ಸಭೆಯಲ್ಲಾದ್ರೂ ಏನಾದ್ರೂ ಸಕಾರಾತ್ಮಕವಾಗಿ ಕಬ್ಬು ಬೆಳೆಗಾರರಿಗೆ ಈ ಬೆಂಬಲ ಬೆಲೆ ಸಿಗುವಂತಹ ನಿಟ್ಟಿನಲ್ಲಿ ಏನಾದ್ರೂ ಆಗುತ್ತಾ ಅನ್ನುವಂತಹ ಪ್ರಶ್ನೆಗಳಿದೆ. ನಾಳೆ ಒಂದು ಸಭೆಯನ್ನ ಕರೆದಿದ್ದಾರೆ ಸಕ್ಕರೆ ಕಾರ್ಖಾನೆ ಮಾಲೀಕರ ಜೊತೆಯಲ್ಲಿ. ನಾಳೆ ಕಬ್ಬು ಬೆಂಬಲ ಬೆಲೆ ಬಗ್ಗೆ ಅಂತಿಮ ನಿರ್ಧಾರ ಆಗುವಂತಹ ಸಾಧ್ಯತೆಗಳು ಇದೆ ಅಂತ ಹೇಳಲಾಗ್ತಾ ಇದೆ. ಸಂಪುಟ ಸಭೆ ಬಳಿಕ ಸಿಎಂ ಸಿದ್ದರಾಮಯ್ಯ ಈಗ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಇವತ್ತು ಸಂಜೆ 7 ಗಂಟೆಯವರೆಗೂ ಕೂಡ ಡೆಡ್ಲೈನ್ ಕೊಟ್ಟಿದ್ರು ರೈತರು. ಆ ಡೆಡ್ಲೈನ್ ಕಳೆದು ಹೋಗುತ್ತೆ. ಆದ್ರೆ ಆ ಡೆಡ್ಲೈನ್ ಒಳಗೂ ಕೂಡ ಏನು ಕೂಡ ಡೆವಲಪ್ಮೆಂಟ್ಸ್ ಆಗಲ್ಲ ಅನ್ನೋದು ಕೂಡ ಅಷ್ಟೇ ಸತ್ಯ. ಕ್ಯಾಬಿನೆಟ್ ಸಭೆ ಮೇಲೆ ಸಾಕಷ್ಟು ನಿರೀಕ್ಷೆಗಳಿದ್ವು. ಆದ್ರೆ ಬೆಂಬಲ ಬೆಲೆ ಹೆಚ್ಚಳದ ನಿರೀಕ್ಷೆಯಲ್ಲಿದ್ದಂತಹ ರೈತರಿಗೆ ಒಂದು ದಿನ ಎಕ್ಸ್ಟ್ರಾ ಕಾಯಬೇಕಾದಂತಹ ಪರಿಸ್ಥಿತಿ. ರಾಜ್ಯದ ಸಕ್ಕರೆ ಕಾರ್ಖಾನೆಗಳ ಮಾಲೀಕರುಗಳ ಜೊತೆ ಸಭೆ ನಡೆಸ್ತೀವಿ. ಅಲ್ಲಿ ಕೂಡ ರೈತರ ಪ್ರತಿಭಟನೆ ಬಗ್ಗೆ ಮತ್ತೆ FRP ಏನು ಅದಕ್ಕಿಂತ ಹೆಚ್ಚು ಕೊಡಬೇಕು ಅಂತ ಏನು ಕೇಳ್ತಾ ಇದ್ದಾರೆ ಅದ್ರ ಬಗ್ಗೆನೂ ಕೂಡ ಚರ್ಚೆ ಮಾಡ್ತೀವಿ. ರೈತರು 1 ಗಂಟೆಗೆ ರೈತ ಮುಖಂಡರುಗಳ ಸಭೆಯನ್ನ ಕರೆದಿದ್ದೀವಿ. ನಾಳೆ 12ರಿಂದ 1 ಗಂಟೆವರೆಗೆ ಸಕ್ಕರೆ ಮಾಲೀಕರು, ಸಕ್ಕರೆ ಕಾರ್ಖಾನೆಗಳ ಮಾಲೀಕರು, 1 ಗಂಟೆಯಿಂದ ರೈತ ಮುಖಂಡರುಗಳು ಹಾವೇರಿ, ಬೆಳಗಾವಿ, ಬಾಗಲಕೋಟೆ, ಬಿಜಾಪುರ ಎಲ್ಲ ಇಡೀ ರಾಜ್ಯದ ರೈತರ ಮುಖಂಡರುಗಳ ಸಭೆ ಕರೆದಿಲ್ಲ. ಎಲ್ಲಿ ಚಳುವಳಿ ಪ್ರತಿಭಟನೆ ನಡೀತಾ ಇದೆ ರಾಜ್ಯದ ಮುಖಂಡರುಗಳನ್ನ, ರೈತ ಮುಖಂಡರುಗಳ ಸಭೆಯನ್ನ ಕರೆದಿರ್ತಕ್ಕಂಥದ್ದು. ಪ್ರಧಾನಮಂತ್ರಿಗಳಿಗೆ ಪತ್ರ ಬರೀತಾ ಇದ್ದೀನಿ. ನನಗೆ ಭೇಟಿ ಮಾಡಲಿಕ್ಕೆ ಅವಕಾಶ ಮಾಡಿಕೊಡಬೇಕು ಅಂತ ಹೇಳಿ ಪತ್ರ ಬರೀತಾ ಇದ್ದೀನಿ. ತಕ್ಷಣ ಟೈಮ್ ಕೊಟ್ಟರೆ ನಾನು ಡೆಲ್ಲಿಗೆ ಹೋಗಿ ಪ್ರಧಾನಮಂತ್ರಿಗಳನ್ನ ಭೇಟಿ ಮಾಡಿ ಪ್ರಧಾನಮಂತ್ರಿಗಳಿಗೆ ರೈತರ ಸಮಸ್ಯೆಗಳ ಬಗ್ಗೆ ಚರ್ಚೆ ಮಾಡ್ತೀನಿ. ರೈತರು ಪ್ರತಿಭಟನೆ ಬಗ್ಗೆ, ರೈತರು ಏನನ್ನು ಒತ್ತಾಯ ಮಾಡ್ತಾ ಇದ್ದಾರೆ ಅದರ ಬಗ್ಗೆ ಕನಿಷ್ಠ ಪಕ್ಷ 3,500 ಒಂದು ಟನ್ಗೆ ಕೊಡಬೇಕು ಅಂತೇಳಿ ರೈತರು ಒತ್ತಾಯ ಮಾಡ್ತಾ ಇದ್ದಾರೆ. FRP ತೀರ್ಮಾನ ಮಾಡೋದು ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರ ಅಲ್ಲ. ನಾವು ಏನಪ್ಪಾ ಮಾಡೋದು, ರಾಜ್ಯ ಸರ್ಕಾರ ಏನ್ ಮಾಡೋದು ಅಂತಂದ್ರೆ ಅದನ್ನ ಇಂಪ್ಲಿಮೆಂಟ್ ಮಾಡ್ತಕ್ಕಂಥದ್ದು ನಾವು ಮಾಡೋದು. ಶುಗರ್ ಫ್ಯಾಕ್ಟರಿ ಅವರು ಜೊತೆ ಮಾತನಾಡಿ ಅದನ್ನ FRP ಏನ್ ನಿಗದಿ ಮಾಡಿದ್ದಾರೆ ಕೇಂದ್ರ ಸರ್ಕಾರ ಅದನ್ನ ಜಾರಿ ಮಾಡತಕ್ಕಂಥ ಕೆಲಸ ಮಾಡತಕ್ಕಂಥದ್ದು. ಕಬ್ಬು ನಿಯಂತ್ರಣಕ್ಕೆ ಸಂಬಂಧಪಟ್ಟ ಕಾಯ್ದೆಯಲ್ಲಿ ಸ್ಪಷ್ಟವಾಗಿ ಪ್ರಸ್ತಾಪಿಸಲಾಗಿದೆ. ಕೇಂದ್ರ ಸರ್ಕಾರನೇ ಮಾಡಬೇಕು ಅಂತ ಹೇಳಿ ಮಾಡಿರ್ತಕ್ಕಂಥದ್ದು ಅವರೇ ಮಾಡಿರ್ತಾರೆ. ನಾವು ತೂಕ ಸರಿಯಾಗಿದೆಯಾ, ಬೆಲೆ ಸರಿಯಾಗಿ ಕೊಡ್ತಾ ಇದ್ದಾರಾ, FRP ರೇಟ್ ಪ್ರಕಾರ ಕೊಡ್ತಾ ಇದ್ದಾರಾ ಅಂತಕ್ಕಂಥದ್ದು ನೋಡ್ತಕ್ಕಂಥದ್ದು ಅಷ್ಟೇ ನಮ್ಮ ಕೆಲಸ, ರಾಜ್ಯ ಸರ್ಕಾರದ ಕೆಲಸ. ನಾಳೆ 11 ಗಂಟೆಗೆ ಈಗ ಸಕ್ಕರೆ ಕಾರ್ಖಾನೆ ಮಾಲೀಕರ ಜೊತೆಗೆ ಒಂದು ಸಭೆಯನ್ನ ಈಗ ಕರೆದಿದ್ದಾರೆ. ಇವತ್ತು ಬಹಳ ನಿರೀಕ್ಷೆಗಳಿದ್ವು ಕ್ಯಾಬಿನೆಟ್ ಸಭೆಯ ಮೇಲೆ. ಹಾಗೆ ಸಿಎಂ ನಿರ್ಧಾರವನ್ನ ತೆಗೆದುಕೊಳ್ತಾರೆ ಅನ್ನುವಂತಹ ನಿರೀಕ್ಷೆಗಳು ಕೂಡ ಇದ್ವು. ಆದರೆ ಅಂಥದ್ಯಾವುದು ಕೂಡ ಬೆಳವಣಿಗೆಗಳಾಗಲಿಲ್ಲ. ನಾಳೆ ಆದ್ರೂ ಈ ಸಭೆಯಲ್ಲಿ ಸಿಹಿ ಸುದ್ದಿ ರೈತರಿಗೆ ಸಿಗುತ್ತಾ ಅನ್ನೋ ಪ್ರಶ್ನೆ ಈಗ ಇದೆ. ಕೇಂದ್ರ ಸರ್ಕಾರದತ್ತ ಸರ್ಕಾರ ಬೊಟ್ಟು ಮಾಡ್ತಾ ಇದೆ. ನಾವಲ್ಲ, ಕೇಂದ್ರ ಸರ್ಕಾರ ನಿರ್ಧಾರ ಮಾಡೋದು ಅನ್ನುವಂಥದ್ದನ್ನ ಹೇಳ್ತಾ ಇದ್ದಾರೆ. ಇವತ್ತು ಸಂಜೆ 7 ಗಂಟೆಯ ಡೆಡ್ಲೈನ್ ರೈತರು ಕೊಟ್ಟಿರೋದು. ಆದರೆ ಸಭೆ ನಿಗದಿ ಆಗಿರೋದು ನಾಳೆ 11 ಗಂಟೆಗೆ. ನಾಳೆ ನಡೆಯುವಂತಹ ಸಭೆಯಲ್ಲಾದ್ರೂ ಏನಾದ್ರೂ ರೈತರಿಗೆ ಗುಡ್ ನ್ಯೂಸ್ ಸಿಗುತ್ತಾ ಅನ್ನುವಂತಹ ಪ್ರಶ್ನೆ ಈಗ ಸದ್ಯಕ್ಕಿದೆ. ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮೈಲಾರಿ. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಮೈಲಾರಿ, ಇವತ್ತು ಬಹಳ ನಿರೀಕ್ಷೆ ಇತ್ತು. ಮೊದಲಿಗೆ ಕ್ಯಾಬಿನೆಟ್ ಸಭೆಯ ಮೇಲೆ ನಿರೀಕ್ಷೆ ಇತ್ತು, ಆನಂತರ ಸಿಎಂ ಮೇಲೆ ನಿರೀಕ್ಷೆ ಇತ್ತು. ಅದ್ಯಾವುದು ಕೂಡ ಆಗಿಲ್ಲ. ಇನ್ನು ಹಾಗಾದ್ರೆ ನಾಳೆ ನಡೆಯುವಂತಹ 11 ಗಂಟೆಯ ಸಭೆ, ಸಕ್ಕರೆ ಕಾರ್ಖಾನೆ ಮಾಲೀಕರ ಜೊತೆ ನಡೆಯುವಂತಹ ಸಭೆ ಅಲ್ಲಾದ್ರೂ ಏನಾದ್ರೂ ಗುಡ್ ನ್ಯೂಸ್ ರೈತರಿಗೆ ಸಿಗುತ್ತಾ ಅನ್ನುವಂತಹ ಪ್ರಶ್ನೆ ಇದೆ. ಡೀಟೇಲ್ಸ್ ಕೊಡೋದಾದ್ರೆ ಮೈಲಾರಿ.
ಖಂಡಿತ ಅಶ್ವಿನಿ, ಈಗ ಪ್ರಮುಖವಾಗಿ 8ನೇ ದಿನಕ್ಕೆ ರೈತರ ಹೋರಾಟಕ್ಕೆ ಸರ್ಕಾರ ಮಣಿದಿರುವಂತದ್ದು. ಈವರೆಗೂ ಯಾವ ಕೂಡ ಬಂದಿಲ್ಲ, ಯಾವ ಸಚಿವರು ಕೂಡ ಬಂದಿರಲಿಲ್ಲ. ಆದ್ರೆ ಇವತ್ತು ಸಕ್ಕರೆ ಸಚಿವರು ಪ್ರತಿಭಟನಾ ನಿರತ ಸ್ಥಳಕ್ಕೆ ಬರ್ತಾ ಇರುವಂತದ್ದು ರೈತರ ಮನವೊಲಿಕೆಗೆ ಅಥವಾ ಒಳ್ಳೆ ಸಂದೇಶವನ್ನ ಕೊಡ್ತಾರೆ ಅನ್ನೋದನ್ನು ಕೂಡ ಕಾದು ನೋಡಬೇಕಿರುವಂತದ್ದು. ಆದ್ರೆ ಸಿಎಂ ಸಿದ್ದರಾಮಯ್ಯನವರು ಹೇಳಿದ್ದನ್ನ ನೋಡಿದ್ರೆ ಇದು ಇವತ್ತಿಗೆ ಬಗೆಹರಿಯುವಂತ ಸಮಸ್ಯೆ ಕಾಣ್ತಾ ಇಲ್ಲ. ಪ್ರಮುಖವಾಗಿ ಸದ್ಯ ನಾನೀಗ ಬೆಳಗಾವಿ ಜಿಲ್ಲೆ ಮೂಡಲಗಿ ತಾಲೂಕಿನ ಗುರ್ಲಾಪುರ ಅನ್ನೋ ಒಂದು ಗ್ರಾಮದಲ್ಲಿ ಇರುವಂತದ್ದು ಗಮನಿಸಬಹುದು. ಸಾಕಷ್ಟು ಸಂಖ್ಯೆಯಲ್ಲಿ ಕೂಡ ರೈತರು ಭಾಗಿಯಾಗಿರುವಂತದ್ದು. ಅದರಲ್ಲೂ ಕೂಡ ಈಗ ಜಿಲ್ಲಾಧಿಕಾರಿಗಳ ಜೊತೆಗೆ ಈಗಾಗಲೇ ಸಭೆಯನ್ನ ಕೂಡ ಈಗ ಮಾಡಿರುವಂತದ್ದು. ಸಭೆ ಮಾಡಿ ಈಗ ಖಾಸಗಿ ಹೋಟೆಲ್ನಲ್ಲಿ ಸಭೆ ನಡೆಸಿ ಈಗ ನೇರವಾಗಿ ಪ್ರತಿಭಟನಾ ನಿರತ ಗುರ್ಲಾಪುರಕ್ಕೆ ಸಚಿವರು ಈಗ ಬರ್ತಾ ಇರುವಂತದ್ದು. ಹಾಗಾಗಿ ನಿನ್ನೆ ಏನು ಎಚ್.ಕೆ. ಪಾಟೀಲ್ ಅವರು ಬಂದಂತಹ ಸಂದರ್ಭದಲ್ಲಿ ಅವ್ರ ಕಾರಿಗೆ ಮುತ್ತಿಗೆ ಹಾಕುವ ಕೆಲಸ ಆಗಿತ್ತು. ಹಾಗಾಗಿ ಇವತ್ತು ಯಾವುದೇ ರೀತಿಯಾದಂತಹ ಅಹಿತಕರ ಘಟನೆಗಳು ಆಗಬಾರದು ಅನ್ನೋ ನಿಟ್ಟಿನಲ್ಲಿ ಬಿಗಿ ಪೊಲೀಸ್ ಬಂದೋಬಸ್ತ್ ಅನ್ನು ಕೂಡ ಈಗ ನಿಯೋಜನೆ ಮಾಡಲಾಗಿತ್ತು. ಪ್ರಮುಖವಾಗಿ ಸಿಎಂ ಸಿದ್ದರಾಮಯ್ಯನವರು ನಾಳೆ ಸಭೆಯನ್ನ ಕರಿತೇನೆ, ಸಕ್ಕರೆ ಕಾರ್ಖಾನೆಗಳ ಸಭೆಯನ್ನ ಕರಿತೇನೆ, ಸಭೆ ಕರೆದು ಏನು ಸಭೆಯನ್ನ ಮಾಡ್ತೇನೆ, ಇದಾದ ನಂತರ ರೈತರೊಂದಿಗೆ ಮತ್ತೆ ನಾನು ಸಭೆ ಮಾಡ್ತೇನೆ ಅನ್ನೋ ಒಂದು ಮಾಹಿತಿಯನ್ನ ಕೂಡ ಸದ್ಯ ಕೊಟ್ಟಿರುವಂತದ್ದು ಗಮನಿಸಬಹುದು. ಇಲ್ಲಿ ಏನು ಯಾವುದೇ ರೀತಿಯಾದಂತಹ ಅಹಿತಕರ ಘಟನೆಗಳು ಆಗಬಾರದು ಅನ್ನೋ ನಿಟ್ಟಿನಲ್ಲಿ ಬಿಗಿ ಪೊಲೀಸ್ ಬಂದೋಬಸ್ತ್ ಅನ್ನು ಕೂಡ ಈಗ ನಿಯೋಜನೆ ಮಾಡಲಾಗಿರುವಂತದ್ದು. ಆದ್ರೆ ರೈತರಿಗೆ ಏನು ಒಳ್ಳೆ ಸುದ್ದಿಯನ್ನ ಸಚಿವರು ಕೊಡ್ತಾರಾ ಅಥವಾ ಇಲ್ವಾ ಅನ್ನೋದನ್ನ ಕೂಡ ಈಗ ಕಾದು ನೋಡಬೇಕಿರುವಂತದ್ದು. ಸಾಕಷ್ಟು ರೈತರು ಕೂಡ ಈಗ ಪ್ರತಿಭಟನೆಯನ್ನ ಮಾಡ್ತಿರುವಂತದ್ದು. ಸಿಎಂ ಸಿದ್ದರಾಮಯ್ಯನವರು ಏನ್ ಹೇಳ್ತಾರೆ ಅನ್ನೋದನ್ನ ಅವರ ರೈತರನ್ನ ಕೂಡ ಪ್ರಶ್ನೆ ಮಾಡ್ತೀನಿ. ಸರ್, ಸಿದ್ದರಾಮಯ್ಯನವರು ನಾಳೆ ಸಕ್ಕರೆ ಕಾರ್ಖಾನೆ ಸಚಿವರ ಸಭೆ ಕರೆದಿದ್ದಾರೆ. ಇದು ಕೇಂದ್ರದ ಕಡೆ ಇದೆ, ನಮ್ಮ ಕಡೆ ಇಲ್ಲ ಅನ್ನೋ ಒಂದು ಮಾತನ್ನು ಈಗಷ್ಟೇ ಹೇಳಿದ್ದಾರೆ. ಸಿದ್ದರಾಮಯ್ಯ ಏನ್ ಹೇಳ್ಯಾರು? ನಾಳೆ ಸಭೆ ಕರೀತಾರೆ ಸಚಿವರದು, ಕಾರ್ಖಾನೆ ಮಾಲೀಕರದು ಸಭೆ ಕರೀತಾರೆ. ಸಭೆಯಲ್ಲಿ ನಾವು ನಿರ್ಧಾರ ಮಾಡ್ತೀವಿ, ಇದು ನಮ್ಮ ಕಡೆ ಇಲ್ಲ, ಕೇಂದ್ರ ಕಡೆ ಇದೆ ಅಂತಿದ್ದಾರೆ. ಇದು ಸುಳ್ಳು, ತಪ್ಪು. ಯಾಕಂದ್ರೆ ಎಲ್ಲಾ ಕಾರ್ಖಾನೆ ಮಾಲೀಕರು ರೈತರು ಕೇಂದ್ರ ಕಡೆ ಏನಾಯ್ತು, ಏನ್ ನಮ್ ತೆರಿಗೆ ಹೋಗ್ತಾತು ಇದೇ ಕೇಂದ್ರ ಕಡೆ ಆಯ್ತು. ಕೇಂದ್ರ ಕಡೆ ಏನು ನಮ್ಗೆ ಅನುದಾನ ಕೊಡೋದೈತೆ, ಕೇಂದ್ರ ಕಡೆ ರಾಜ್ಯ ಸರ್ಕಾರ ಕೊಡ್ಲೇಬೇಕು. ಏನ್ ತಿರ್ಗ್ಯಾನ ಹೋಗ್ತಿದಂದ್ರೆ ಇದು ಕೊಡ್ಲಿ. ಕಾರ್ಖಾನೆ ಮಾಲೀಕರು ಏನ್ ಸಂಬಂಧ ಐತೆ? ಕಾರ್ಖಾನೆ ಇವ್ರ ಕೈಯಾಕೈತಿ. ಸಚಿವರು ಬರತಾರ ಇಲ್ಲೇ, ಬರತಾರ. ಏನ್ ಹೇಳ್ತಾರೆ? ಸಚಿವ ಬರ್ಲಿ, ಏನ್ ನಾವು ಬೇಡಿಕೆ ಇತ್ತು, 3 ಸಾವಿರ ಬೇಡಿಕೆ ಇತ್ತು, ಸಕ್ಕರೆ ಮಂತ್ರ ಆಯ್ತು, 8 ದಿವಸ ಆಯ್ತು, ಆಕ್ರೋಶ ರೈತರದು ಆಕ್ರೋಶ ಚಾಲು ಆಯ್ತು. ಇದು ಏನ್ ಬೇಡಿಕೆ ನಮ್ದು ಐತಿ, ಹೇಳ್ಬೇಕಾ ಹೋಗ್ಬೇಕಾಯ್ತು. ಇದು ಇಲ್ಲಿರುವಂತಹ ರೈತ ಮುಖಂಡರು ಹೇಳ್ತಿರುವಂತದ್ದು. ಏನು ಸರ್ಕಾರ ಏನ್ ನಿಗದಿ ಮಾಡಿದೆ ಅದನ್ನ ಕೊಡಲೇಬೇಕು. ಆದ್ರೆ ಏನು ಸರ್ಕಾರ ಒಂದು ರೈತರಿಗೆ ಒಳ್ಳೆ ರೀತಿಯಾದ ಪರಿಹಾರವನ್ನು ಕೊಡಬೇಕು, 3,500 ಕೊಡಲೇಬೇಕು ಅನ್ನೋ ನಿಟ್ಟಿನಲ್ಲಿ ಒತ್ತಾಯವನ್ನ ಕೂಡ ಮಾಡ್ತಿರುವಂತದ್ದು. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಸಚಿವರು ಪ್ರತಿಭಟನಾ ಸ್ಥಳಕ್ಕೆ ಆಗಮಿಸಿ ಇಲ್ಲಿ ರೈತರ ಜೊತೆಗೆ ಮಾತನಾಡ್ತಾರೆ. ಇಲ್ಲಿ ಮತ್ತೆ ಸಂಧಾನ ಸಕ್ಸಸ್ ಆಗತ್ತಾ ಇಲ್ವಾ ಅನ್ನೋದನ್ನ ಕೂಡ ಗಮನಿಸುವುದು. ಯಾಕೆಂದ್ರೆ ಸಚಿವರ ಒಳ್ಳೆ ಸುದ್ದಿಯ ಜೊತೆಗೆ ಇಲ್ಲಿ ಸಾಕಷ್ಟು ಜನ ಕೂಡ ಕಾಯ್ತಿರುವಂತದ್ದು. ಇವತ್ತು 8 ಗಂಟೆಗೆ ಡೆಡ್ ಲೈನ್ ಅನ್ನ ಕೂಡ ರೈತರು ಕೊಟ್ಟಿರುವಂತದ್ದು ಗಮನಿಸಬಹುದು. ಸಾವಿರಾರು ಲಕ್ಷಾಂತರ ಜನ ಕೂಡ ಈ ಒಂದು ಪ್ರತಿಭಟನೆಯಲ್ಲಿ ನಾಳೆ ಕೂಡ ಭಾಗಿಯಾಗ್ತಾರೆ. ಈಗಾಗಲೇ ಒಂದು ವೇಳೆ ಸರ್ಕಾರ ಏನಾದರೂ ನಮ್ಮ ಹೋರಾಟಕ್ಕೆ ಮನೆಯೇ ಇದ್ದರೆ ಅಥವಾ ನಮಗೆ ಪರಿಹಾರವನ್ನ ಕೊಡದೇ ಇದ್ದಂತ ಸಂದರ್ಭದಲ್ಲಿ ನಾವು ನಾಳೆ ಏನು ರಾಷ್ಟ್ರೀಯ ಹೆದ್ದಾರಿಯನ್ನ ತಡಿತೇವೆ, ಜೊತೆಗೆ ರಾಷ್ಟ್ರೀಯ ಹೆದ್ದಾರಿ ತಡೆದು ಪ್ರತಿಭಟನೆಯನ್ನ ಮಾಡ್ತೇವೆ. ಇದು ಬೆಳಗಾವಿ ಅಷ್ಟೇ ಅಲ್ಲ, ಇಡೀ ರಾಜ್ಯಾದ್ಯಂತ ಕೂಡ ನಾವು ಪ್ರತಿಭಟನೆ ಮಾಡ್ತೇವೆ ಅನ್ನೋ ನಿಟ್ಟಿನಲ್ಲಿ ಸಂದೇಶವನ್ನು ಕೂಡ ಈಗ ಸರ್ಕಾರಕ್ಕೆ ಏನು ರೈತರು ರವಾನಿಸಿದ್ದಾರೆ. ಆದ್ರೆ ಸಿಎಂ ಸಿದ್ದರಾಮಯ್ಯನವರು ಹೇಳಿದ್ದನ್ನ ನೋಡಿದ್ರೆ ಕೇಂದ್ರ ಸರ್ಕಾರದ ಕಡೆ ಅವರು ಬಟನ್ ಕೂಡ ಮಾಡಿರುವಂತದ್ದು. ಹಾಗಾಗಿ ಈ ಸಮಸ್ಯೆ ಬಗೆಹರಿಯೋದಿಲ್ಲ ಅನ್ನೋದು ಇಲ್ಲಿ ಸ್ಪಷ್ಟ ಆಗುತ್ತೆ. ಯಾಕೆಂದ್ರೆ ಸಚಿವರು ಕೂಡ ಈಗಾಗಲೇ ಹೇಳಿಕೆಯನ್ನು ಕೂಡ ಕೊಟ್ಟಿರುವಂತದ್ದು. ಶಿವಾನಂದ ಪಾಟೀಲ್ ಅವರು ಕೂಡ ಈಗಾಗಲೇ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ರೈತರು ಕಳೆದ ಹಲವಾರು ದಿನಗಳಿಂದ ಪ್ರತಿಭಟನೆಯನ್ನ ಮಾಡ್ತಿದ್ದಾರೆ, ಹಾಗಾಗಿ ನಾನು ಅವರ ಜೊತೆಗೆ ನಿಲ್ತೇನೆ ಅನ್ನೋ ಒಂದು ಮಾತನ್ನ ಕೂಡ ಹೇಳ್ತಿದ್ರೆ. ಆದ್ರೆ ಅವರ ಮಾತನ್ನ ಇಲ್ಲಿ ಯಾರು ಒಪ್ಪಿಕೊಳ್ಳುವಂತ ಸಾಧ್ಯತೆ ಇಲ್ಲ. ಯಾಕೆಂದ್ರೆ ಕಳೆದ 8 ದಿನಗಳಿಂದ ಕೂಡ ನಿರಂತರವಾಗಿ ಹೋರಾಟ ಮಾಡ್ತಿದ್ರು ಕೂಡ ರೈತರ ಮನವಿಗೆ ಸ್ಪಂದಿಸುವ ಕೆಲಸವನ್ನ ಏನು ಸಚಿವರು ಮಾಡಿಲ್ಲ. ಆದ್ರೆ ಇವತ್ತು ಬರ್ತೇನೆ, ರೈತರ ಜೊತೆಗೆ ನಿಲ್ತೇನೆ ಅನ್ನೋ ನಿಟ್ಟಿನಲ್ಲಿ ಹೇಳಿಕೆಯನ್ನ ಈಗ ಸಚಿವರು ಕೊಡ್ತಾ ಇದ್ದಾರೆ. ಆದ್ರೆ ಇಲ್ಲಿ ಬಂದು ಏನ್ ಹೇಳ್ತಾರೆ, ರೈತರಿಗೆ ಏನಾದ್ರೂ ಸಿಹಿ ಸಿದ್ಧಿಯನ್ನು ಕೊಡ್ತಾರಾ ಅನ್ನೋದನ್ನ ಕೂಡ ಸದ್ಯ ಕಾದು ನೋಡ್ಬೇಕಿರುವಂತದ್ದು. ಯಾಕಂದ್ರೆ ಸಾಕಷ್ಟು ರೈತರು ಹೋರಾಟವನ್ನ ಮಾಡ್ತಿರುವಂತದ್ದು, ಇದು ಜನಾಂದೋಲನವಾಗಿ ಪರಿಣಾಮ ಆಗಿರುವಂತದ್ದು. ಹಾಗಾಗಿ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಸಚಿವರು ಬರ್ತಾರೆ. ಹಾಗಾಗಿ ಏನು ಸಿಹಿ ಸಿದ್ಧಿಯನ್ನ ಕೊಡ್ತಾರಾ ಅಥವಾ ಇಲ್ವಾ, ಇದನ್ನ ರೈತರು ಒಪ್ಕೊಳ್ತಾರ ಅಥವಾ ಇಲ್ಲ ಅನ್ನೋದನ್ನ ಕೂಡ ಕಾದು ನೋಡ್ಬೇಕಿರುವಂತದ್ದು. ಈಗಾಗಲೇ ಸಚಿವರು ಅಥವಾ ಮಂತ್ರಿಗಳು ಹೇಳುವ ಪ್ರಕಾರ ನಾಳೆ ಸಾಕಷ್ಟು ಜನ ರೈತರಿದ್ದಾರೆ. 7 ಗಂಟೆಗೆ ಡೆಡ್ ಲೈನ್ ಕೊಟ್ಟಿದ್ದಾರೆ. ಡೆಡ್ ಲೈನ್ ಕಳೆದ ನಂತರದಲ್ಲಿ ಏನಾಗಬಹುದು, ರೈತರ ಮುಂದಿನ ಹೆಜ್ಜೆ ಏನಿರಬಹುದು, ರೈತರನ್ನ ಮಾತಾಡಿಸುವಂತಹ ಪ್ರಯತ್ನ ಪಡಬಹುದಾ?
ಖಂಡಿತ ಅಶ್ವಿನಿ, ಪ್ರಮುಖವಾಗಿ ಈಗಾಗಲೇ ರೈತರು ಡೆಡ್ ಲೈನ್ ಅನ್ನ ಕೊಟ್ಟಿರುವಂತದ್ದು. ನಾಳೆ ನಾವು ಖಂಡಿತವಾಗಿ ಹೋರಾಟವನ್ನ ಮಾಡೇ ಮಾಡ್ತೀವಿ ಅನ್ನೋ ಒಂದು ಮಾತನ್ನ ಕೂಡ ಹೇಳಿರುವಂತದ್ದು. ಇಲ್ಲಿ ಸಾಕಷ್ಟು ರೈತ ಮುಖಂಡರಿದ್ದಾರೆ, ಅವರನ್ನ ಕೂಡ ನಾನು ಮಾತಾಡ್ತೀನಿ. ಪ್ರಮುಖವಾಗಿ ನಾಳೆ ನಾವು ರಾಷ್ಟ್ರೀಯ ಹೆದ್ದಾರಿಯನ್ನ ತಡೆದು ಪ್ರತಿಭಟನೆ ಮಾಡ್ತೀವಿ ಅನ್ನೋ ನಿಟ್ಟಿನಲ್ಲಿ ಎಚ್ಚರಿಕೆಯನ್ನು ಕೊಟ್ಟಿದ್ರು. ಈಗ ಈ ಒಂದು ಡೆಡ್ ಲೈನ್ ಮುಗಿದ್ರೆ ರೈತರು ಮುಂದೇನ್ ಮಾಡ್ತಾರೆ ಅನ್ನೋದನ್ನ ಅವರನ್ನ ಕೇಳ್ತೀನಿ. ಸರ್, ನಾಳೆ ನೀವು ಡೆಡ್ ಲೈನ್ ಕೊಟ್ಟಿದ್ರಿ, ಸರ್ಕಾರ ನಿಮ್ಗೆ ಸ್ಪಂದಿಸದೇ ಇದ್ರೆ ಏನ್ ಮಾಡ್ತಾರೆ? ನೋಡಿ, ಇವಾಗ ಸಿದ್ದರಾಮಯ್ಯ ಸಾಹೇಬರು ಕ್ಯಾಬಿನೆಟ್ ಮೀಟಿಂಗ್ ದಲ್ಲಿ ಒಳ್ಳೆ ತೀರ್ಮಾನ ತಗೊಂಡಿದ್ದಾರೆ. ಎಚ್ ಕೆ ಪಾಟೀಲ್ ಸಾಹೇಬರು ಹೋಗಿ ಹೋರಾಟದ ಕೇಂದ್ರ ಸರ್ಕಾರದ ಕಡೆ ವೋಟ್ ಮಾಡ್ತಿದ್ದಾರೆ, ಒಳ್ಳೆ ತೀರ್ಮಾನ ತಗೊಂಡಿಲ್ಲ. ಎಚ್ ಕೆ ಪಾಟೀಲ್ ಸಾಹೇಬರು ಹೋಗಿ ಮುಖ್ಯಮಂತ್ರಿ ಅವರು ಎಲ್ಲ ಮನವರಿಕೆ ಮಾಡಿ ಕೊಟ್ಟಿದ್ದಾರೆ. ಸೊ ಸಕ್ಕರೆ ಸಚಿವರು ಬಂದು ಒಳ್ಳೆ ತೀರ್ಮಾನ ಮಾಡಿ ರೈತರಿಗೆ ಒಂದು ಸಿಹಿ ಸುದ್ದಿ ಕೊಡ್ತಾರೆ ಅನ್ನೋ ವಿಶ್ವಾಸ ಐತೆ ಸರ್. ಅಷ್ಟೇ ಸರ್, ತಾವೇನ್ ಹೇಳ್ತೀರಾ ಸರ್? ಏನ್ ಹೇಳ್ತೀರಿ? ಹೋರಾಟ ಮಾಡತ್ತೀರಿ? ಈ ರೈತ ಸಂಘ ಹೋರಾಟ ಉಗ್ರ ಹೋರಾಟ. ಈಗ 8 ವರ್ಷದಿಂದ ರೈತರಿಗೆ ಬೆಲೆ ನಿಗದಿ ಕೊಟ್ಟಿದ್ದಾರೆ, 2800 3000 ಅಷ್ಟ. ಆದ್ರ ಪ್ರತಿಯೊಂದು ಟನ್ನಿಗೆ 1400 ರೂಪಾಯಿ ಲಾಭ ತಗೋತಾರ ಅವರು. ರೈತರಿಗೆ ಯಾವುದೇ ಪರಿಸ್ಥಿತಿಯಾಗ ಕಬ್ಬಿನ ರೇಟ್ ಕೊಡಕ್ ತಯಾರಿಲ್ಲ. ಮತ್ತೆ ಪ್ರತಿಯೊಂದು ಟ್ರಿಪ್ಪಿಗೆ 2 ಟನ್ ಕಾಟ ಬಡಿತಾರ ಅವರು. ಸಚಿವರು ಬರತಾರ, ಇಲ್ಲಿ ಸಚಿವರು ಬರತಾರು, ಅವ್ರ ಏನು ಕೊಡ್ತೇನೆ ಅಂದ್ರೆ ಬಿಡ್ತೀರ ಅಥವಾ ಏನ್ ಮಾಡ್ತೀರಿ? ರೈತರ ಚೇರ್ ಕರ್ತ ಸಚಿವರಿಗೆ ನಮ್ ರೇಟ್ ಕೊಡ್ಲಿಲ್ಲ ಅಂದ್ರೆ ಉಗ್ರವಾದ ಹೋರಾಟ ಮಾಡ್ತೇವ. ನ್ಯಾಷನಲ್ ಹೈವೇ ಎಲ್ಲ ಟ್ರಾಫಿಕ್ ಜಾಮ್ ಮಾಡ್ತೇವೆ. ನಮ್ಮ ಹೋರಾಟ ನಮ್ಗೆ ಬೆಲೆ ಸಿಗುವವರೆಗೆ ನಾವು ಹೋರಾಟ ಬಿಡುವುದಿಲ್ಲ. ಖಂಡಿತ ಅಶ್ವಿನಿ, ಗಮನಿಸಬಹುದು. ಏನು ಪರಿಹಾರವನ್ನ ಕೊಡದೇ ಇದ್ದಾರೆ, ರಾಷ್ಟ್ರೀಯ ಹೆದ್ದಾರಿ ತಡಿತೀವಿ ಅನ್ನೋ ಮಾತನ್ನು ಕೂಡ ಇದ್ರು. ಒಂದು ರೈತ ಮಹಿಳೆಯರಿದ್ದಾರೆ, ಅವರನ್ನು ಕೂಡ ಮಾತಾಡ್ತೀನಿ. ಮೇಡಮ್, ಸಚಿವರು ಬರ್ತಿದ್ದಾರೆ, ಈಗಾಗಲೇ ಸಿಎಂ ಅವರು ಒಂದು ಹೇಳಿಕೆ ಕೊಟ್ಟಿದ್ದಾರೆ. ನಾಳೆ ನಾನು ಕಾರ್ಖಾನೆ ಸಭೆಯನ್ನು ಕರೆಸಿ ಮಾಲೀಕರದು 1 ಗಂಟೆಗೆ ರೈತರ ಸಭೆ ಕರಿತೀನಿ, ಇದೆಲ್ಲ ನಮ್ ಕಡೆ ಇಲ್ಲ, ಕೇಂದ್ರ ಕಡೆ ಇದೆ ಅಂತಿದ್ದಾರೆ. ನಾವೀಗ ಏನು ಹಿಂದ್ ತಗೊಳಂಗೆ ಮಾತೇ ಇಲ್ಲ. 3500 ಮಾಡಿದ್ರೆ ಅಷ್ಟೇ, ಯಾರ ಜೊತೆನೂ ಮಾತುಕತೆ ನಾವು ಮಾಡಲ್ಲ. ಅವ್ರು ಇಲ್ಲೇ ಬಂದ್ ಮಾಡ್ಬೇಕು, ನಾವಲ್ಲಿ ಹೋಗಕ್ ಸಾಧ್ಯನೇ ಇಲ್ಲ. ಯಾಕಂದ್ರೆ ನಾವು ರೈತರಿಂದ ರೋಡ್ ಮೇಲೆ ಕುತ್ಕೊಂಡು ಮಾಡ್ತಾ ಇದ್ರೆ ಅವ್ರು ಇಲ್ಲೇ ಬರ್ಬೇಕು. ನಾವು ಉಗ್ರ ಹೋರಾಟ ಮಾಡಕ್ ರೆಡಿ. 3500 ಕೊಟ್ಟರೆ ಮಾತ್ರ ನಾವು ತಗೊಳ್ತೀವಿ. ರೈತರು ಹೋರಾಟ ಸಾಧ್ಯನೇ ಇಲ್ಲ. ಸಚಿವರು ಬರ್ತಿದ್ದಾರೆ, 3500 ಘೋಷಣೆ ಮಾಡ್ಲಿಲ್ಲ ಅಂದ್ರೆ ಏನ್ ಮಾಡ್ತಾರೆ? ನಾವು ಮತ್ತೆ ಮುಂದಿನ ಕ್ರಮ ತಗೋತೀವಿ. ರೋಡ್ ಎಲ್ಲ ಬಂದ್ ಮಾಡ್ತೀವಿ, ಯಾವೆ ಎಲ್ಲ ಬಂದ್ ಮಾಡ್ತೀವಿ. ನಾವು ಉಗ್ರ ಹೋರಾಟ ಸಿದ್ಧ ಅದೀವಿ ನಾವು. ಇದು ರೈತ ಮಹಿಳೆಯರು ಹೇಳ್ತಿರುವಂತದ್ದು. ನಮಗೆ 3500 ರೂಪಾಯಿಯನ್ನ ಕೊಡದೇ ಇದ್ರೆ ನಾವು ರಾಷ್ಟ್ರೀಯ ಹೆದ್ದಾರಿಯನ್ನ ತಡೆದು ಪ್ರತಿಭಟನೆಯನ್ನು ಕೂಡ ಮಾಡ್ತೇವೆ ಅನ್ನೋ ನಿಟ್ಟಿನಲ್ಲಿ ಕೂಡ ಒತ್ತಾಯವನ್ನ ಕೂಡ ಮಾಡ್ತಿರುವಂತದ್ದು ಗಮನಿಸಬಹುದು. ಸಾಕಷ್ಟು ಸಂಖ್ಯೆಯಲ್ಲಿ ಕೂಡ ಇಲ್ಲಿ ರೈತರು ಏನು ನುಗ್ಗಲು ಕೂಡ ಆಗ್ತಿರುವಂತದ್ದು ಗಮನಿಸಬಹುದು. ಈಗಾಗಲೇ ಸಚಿವರು ಕೂಡ ಬರ್ತಿದ್ದಾರೆ, ಇನ್ನೇನು ಕೆಲವೇ ಕ್ಷಣಗಳಲ್ಲಿ ರೈತರು ಬರ್ತಾರೆ. ಆದ್ರೆ ಇಲ್ಲಿ ರೈತರು ಮತ್ತು ಪೊಲೀಸರ ನಡುವೆ ಇಲ್ಲಿ ನೂಕಾಟ ತಳ್ಳಾಟ ಕೂಡ ಈಗ ಆಗ್ತಿರುವಂತದ್ದು. ಯಾಕೆಂದ್ರೆ ಪ್ರಮುಖವಾಗಿ ಅಹಿತಕರ ಘಟನೆಗಳು ಆಗಬಾರ್ದು ಸಚಿವರು ಬಂದಂತ ಸಂದರ್ಭದಲ್ಲಿ ಅನ್ನೋ ನಿಟ್ಟಿನಲ್ಲಿ ಬಿಗಿ ಪೊಲೀಸ್ ಬಂದೋಬಸ್ತ್ ಅನ್ನ ಕೂಡ ನಿಯೋಜನೆ ಮಾಡಲಾಗಿರುವಂತದ್ದು. ಆದ್ರೆ ಈ ಗಮನಿಸಬಹುದು, ಸಾಕಷ್ಟು ಸಂಖ್ಯೆಯಲ್ಲಿ ಅಂದ್ರೆ ಲಕ್ಷಾಂತರ ಸಂಖ್ಯೆಯಲ್ಲಿ, ಸಾವಿರಾರು ಸಂಖ್ಯೆಯಲ್ಲಿ ರೈತರು ಬಂದಿರುವಂತದ್ದು. ಹೀಗಾಗಿ ಇಲ್ಲಿ ಬ್ಯಾರಿಕೇಡ್ ಅನ್ನ ನುಗ್ಗಿಸಿ ಒಳಗ ಬರುವಂತ ಪ್ರಯತ್ನ ಕೂಡ ಆಗ್ತಿರುವಂತದ್ದು. ಹಾಗಾಗಿ ಸಚಿವರು ಏನ್ ಬರ್ತಿದ್ದಾರೆ ಅವರಿಗೆ ಭದ್ರತೆ ಕೊಡಬೇಕಾದಂತ ಅನಿವಾರ್ಯತೆಯಲ್ಲಿ ಕೂಡ ಈಗ ಏನು ಭದ್ರತೆಯನ್ನು ಕೊಡಬೇಕಾದಂತ ಅನಿವಾರ್ಯತೆ ಇರುವಂತದ್ದು ಗಮನಿಸ. ಮುಗಳಕೋಟದ ಸ್ವಾಮೀಜಿಗಳು ಕೂಡ ಈ ಒಂದು ಪ್ರತಿಭಟನೆಗೆ ಆಗಮಿಸಿದ್ದಾರೆ. ಈ ಉತ್ತರ ಕರ್ನಾಟಕ ಭಾಗದಲ್ಲಿ ಸಾಕಷ್ಟು ಹೆಸರನ್ನ ಮಾಡಿರುವಂತಹ ಉತ್ತರ ಕರ್ನಾಟಕದ ಮುಗಳಕೋಟ ಸ್ವಾಮೀಜಿಗಳು ಕೂಡ ಈ ಒಂದು ಪ್ರತಿಭಟನೆಗೆ ಸಾಥ್ ಕೊಟ್ಟಿರುವಂತದ್ದು. ದಿನದಿಂದ ದಿನಕ್ಕೆ ಈ ಒಂದು ಹೋರಾಟ ಸಾಕಷ್ಟು ವಿಕೋಪಕ್ಕೆ ಕೂಡ ಈಗ ಹೋಗ್ತಾ ಇರುವಂತದ್ದು. ಸ್ವಾಮೀಜಿಗಳು ಕೂಡ ಈಗ ಬಂದಿದ್ದಾರೆ. ಸ್ವಾಮೀಜಿಗಳನ್ನ ನೇರವಾಗಿ ಸ್ವಾಮೀಜಿಗಳ ಮಾತಾಡಿಸುವ ಪ್ರಯತ್ನ ಕೂಡ ಈಗ ನಾನು ಮಾತಾಡ್ತೇನೆ. ಸ್ವಾಮೀಜಿಗಳ ಹೋರಾಟಕ್ಕೆ ಭಾಗಿಯಾಗಿದ್ದೀರಿ, 3-4 ದಿನ ಆಯ್ತು ಹೋರಾಟ ಮಾಡಕ್ಕೆ, ಯಾರು ಬಂದಿಲ್ಲ, ಈ ಸಚಿವರು ಬರ್ತಾರೆ. ಇವತ್ತು ಗುರ್ಲಾಪುರದಲ್ಲಿ ನಡೆದಂತ ಈ ರೈತ ಹೋರಾಟ ಮತ್ತು ರೈತ ಚಳವಳಿಗೆ ಇವತ್ತು ಮುಗಳಕೋಟ ಮಠದಿಂದ 3,400 ಭಕ್ತರೊಂದಿಗೆ ಈ ರೈತರಿಗೆ ಬೆಂಬಲವನ್ನ ನೀಡಬೇಕು ಅನ್ನುವಂತ ಕಾರಣದಿಂದ ಸಾವಿರ ಸಂಖ್ಯೆಯಲ್ಲಿ ಮಠದ ಭಕ್ತರು ನಾವು ಇವತ್ತು ಆಗಮಿಸಿರುವಂತದ್ದು. 7-8 ದಿವಸಗಳಿಂದ ನಿರಂತರವಾದಂತಹ ಈ ಹೋರಾಟ ರೈತರು ಬಹಳಷ್ಟು ನಿರೀಕ್ಷೆಯಲ್ಲಿ ಇರುವಂತಹ ಸಂದರ್ಭದಲ್ಲಿ ಇವತ್ತು ಇದು ನಿರ್ಣಯ ಆಗಬೇಕು, ಮುಕ್ತಾಯ ಆಗಬೇಕು ಅನ್ನುವಂತ ವಿಚಾರದಿಂದ ಈಗಾಗಲೇ ಸಕ್ಕರೆ ಮಂತ್ರಿಗಳು ಮತ್ತು ಸಂಬಂಧಪಟ್ಟಂತವರಿಗೆ ಮಾತಾಡಿದಂತ ಸಂದರ್ಭದಲ್ಲಿ ಈಗಾಗಲೇ ಈ ವೇದಿಕೆಗೆ ಕೆಲವೇ ನಿಮಿಷಗಳಲ್ಲಿ ಸಕ್ಕರೆ ಮಂತ್ರಿಗಳು ಬರ್ತಾರೆ. ರೈತರಿಗೆ ಸೂಕ್ತವಾದಂತ ಆ ಬೆಲೆಯನ್ನ ಕೊಡ್ತಾರೆ ಅನ್ನುವಂತ ಆತ್ಮವಿಶ್ವಾಸ ನಮ್ಮಲ್ಲಿದೆ.
ಕೆಲವೇ ಕ್ಷಣಗಳಲ್ಲಿ ರೈತರ ಸಂತೃಪ್ತಿ ಆಗುವಂತ ಒಂದು ಬೆಲೆಯನ್ನ ನಿಗದಿ ಆಗ್ತದೆ ಅನ್ನುವಂಥದ್ದು. ಸ್ವಾಮೀಜಿಗಳಿಗೆ ಸಿಎಂ ಸಿದ್ದರಾಮಯ್ಯ ಅವರು ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಪ್ರಮುಖವಾಗಿ ಇದು ನಮ್ಮ ಕೈಯಲ್ಲಿಲ್ಲ, ಕೇಂದ್ರ ಸರ್ಕಾರದ ಕಡೆ ಇದೆ. ನಾವು 3,700 ಕೊಡೋಕೆ ಒಪ್ಕೊಂಡಿದ್ದೇವೆ. ಈಗ ನಮ್ಮ ನಾಳೆ ಕಾರ್ಖಾನೆ ಮಾಲೀಕರ ಸಭೆ ಮಾಡ್ತೀವಿ, ನಂತರ ರೈತರ ಸಭೆ ಮಾಡ್ತೀವಿ, ನಾವು ಆ ನಂತರ ನಿರ್ಧಾರ ತಿಳಿಸ್ತೀವಿ ಅನ್ನೋ ಹೇಳಿಕೆ ಕೊಟ್ಟಿದ್ದಾರೆ. ಅದು ರಾಜ್ಯ ಸರ್ಕಾರದ ಪ್ರಮುಖವಾಗಿರುವಂತಹ ಪಾತ್ರ ಆಗಿರ್ತಕ್ಕಂಥದ್ದು. ಯಾಕಂದ್ರೆ ರಾಜ್ಯದ ಜನತೆಗೆ ಏನೇ ಒಂದು ಪರಿಹಾರ ಕೊಡೋದು ಆಗಿರ್ಬೋದು, ರೈತರಿಗೆ ಒಂದು ಬೆಂಬಲ ಬೆಲೆಯನ್ನ ನಿಗದಿ ಮಾಡತಕ್ಕಂಥದ್ದು ಅದು ರಾಜ್ಯ ಸರ್ಕಾರದ ಜವಾಬ್ದಾರಿ. ಅವರು ಕೇಂದ್ರ ಸರ್ಕಾರದ ಜೊತೆ ಮಾತಾಡಲಿ ಅಥವಾ ರಾಜ್ಯ ಸರ್ಕಾರದ ನಿರ್ಣಯನ ತಕೊಂಡು ರೈತರಿಗೆ ನ್ಯಾಯವನ್ನ ಕೊಡ್ತಕ್ಕಂಥದ್ದಾಗ್ಲಿ, ಒಟ್ಟಾರೆ ರೈತರು ಬೇಡ್ತಕ್ಕಂಥದ್ದು ಏನು ಅಂದ್ರೆ ಬೆಂಬಲ ಬೆಲೆ ಸಿಗಬೇಕು ಅನ್ನುವಂಥದ್ದು. ಆದಷ್ಟು ಬೇಗನೆ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರದಿಂದ ಈ ರೈತರಿಗೆ ನ್ಯಾಯ ಸಿಗ್ತೈತೆ ಅನ್ನುವಂತ ಭರವಸೆ ನನಗೆ. ಸಿಗಲಿಲ್ಲ ಅಂದ್ರೆ ನಾವು ಯಾವ ರೀತಿ ಬೆಂಬಲವಾಗಿರ್ತೀವಿ? ರೈತರು ಎಲ್ಲಿವರೆಗೆ ಈ ಹೋರಾಟ ಮುಂದುವರೆಸ್ತಾರೆ, ನಿರಂತರವಾದಂತ ಶ್ರೀಮಠ ರೈತರ ಜೊತೆಗೆ ಇರ್ತದೆ ಅನ್ನೋದಕ್ಕೆ ಬಹಳ ಅಭಿಮಾನವನ್ನ ವ್ಯಕ್ತಪಡಿಸ್ತೇನೆ. ಶ್ರೀಗಳು ಹೇಳ್ತಿರುವಂತದ್ದು ನಾನು ರೈತರ ಜೊತೆಗೆ ನಿಲ್ತೇನೆ ಅನ್ನೋ ಒಂದು ಮಾತನ್ನ ಕೂಡ ಹೇಳ್ತಿರುವಂತದ್ದು. ಪ್ರಮುಖವಾಗಿ ಶಶಿಕಾಂತ್ ಗುರುಜಿ ಕೂಡ ನಮ್ಮ ಜೊತೆಗಿದ್ದಾರೆ. ಗುರುಜಿಗ ಸಿಎಂ ಒಂದು ಹೇಳಿಕೆ ಕೊಟ್ಟಿದ್ದಾರೆ. ನಾವು ನಾಳೆ ಕಾರ್ಖಾನೆ ಸಭೆಯನ್ನ ಕರಿತೇವೆ, ಕಾರ್ಖಾನೆ ಮಾಲೀಕರದು 1 ಗಂಟೆ ರೈತರ ಸಭೆ ಕರಿತೀವಿ. ಇದಾದ ನಂತರ ನಾವು ನಿರ್ಧಾರ ಮಾಡ್ತೇವೆ. ನಮ್ಮ ಕಡೆ ಇದಿಲ್ಲ, ಕೇಂದ್ರ ಸರ್ಕಾರದ ಕಡೆ ಐತೆ ಅಂತ ಸಚಿವರು ಬಂದ ತಕ್ಷಣ ಒಂದು ಮೀಟಿಂಗ್ ಮಾಡ್ತೀವಿ ಸರ್. ನಾವು 50 ಜನ ಮುಖಂಡರು 7 ಗಂಟೆಗೆ ಒಂದು ಗಟ್ಟಿ ನಿರ್ಧಾರ ಮಾಡ್ತೀವಿ, ಸಚಿವರಿಗೆ ಬಿಗಿ ಹಾಕ್ತಿವಿ. ನಾವು ಒಪ್ಕೊಂಡ್ರು ಅಂದ್ರೆ ನಾವು ಒಪ್ಕೋತೀವಿ, ಇಲ್ಲ ಅಂದ್ರೆ ನಮ್ದು ಮುಂದಿನ ಹೋರಾಟ ಬೇರೆ ರೀತಿ ಇರ್ತದೆ. ಒಂದ್ ವೇಳೆ ಒಪ್ಕೊಳ್ಳಿಲ್ಲ ಅಂದ್ರೆ ನಾಳೆ ರಸ್ತೆ ತಡೆ ಕರೆ ಕೊಟ್ಟಿದ್ರೆ ಅದಾಗತ್ತಾ? 8 ಗಂಟೆ ಫೈನಲ್ ಹೇಳ್ತೀನಿ ಸರ್. ಇದು ರೈತ ಮುಖಂಡರು ಜೊತೆಗೆ ಶಶಿಕಾಂತ್ ಪಡಲ್ಗೀಗ ಗುರೂಜಿ ಅವರು ಹೇಳ್ತಿರುವಂತದ್ದು 8 ಗಂಟೆಗೆ ನಾವು ಸಭೆಯನ್ನ ಮಾಡ್ತೇವೆ, ನಂತರ ಅದು ಸ್ಪಷ್ಟವಾದಂತಹ ನಿರ್ಧಾರವನ್ನ ತಿಳಿಸುವ ಕೆಲಸವನ್ನು ಕೂಡ ಮಾಡ್ತೀವಿ ಅನ್ನೋ ಒಂದು ಮಾತನ್ನು ಕೂಡ ಹೇಳ್ತಿರುವಂತದ್ದು. ಮೈಲಾರಿ, ಥ್ಯಾಂಕ್ ಯು. ಡೀಟೇಲ್ಸ್ 7 ಗಂಟೆವರೆಗೂ ಕೂಡ ಡೆಡ್ಲೈನ್ ಕೊಟ್ಟಿದ್ದಾರೆ. 7 ಗಂಟೆವರೆಗೂ ಸರ್ಕಾರ ಏನ್ ನಿರ್ಧಾರವನ್ನ ತೆಗೆದುಕೊಳ್ಳುತ್ತೆ ಅನ್ನೋದ್ರ ಮೇಲೆ ಮುಂದಿನ ನಿರ್ಧಾರ ಅನ್ನುವಂಥದ್ದನ್ನ ಕೂಡ ಈಗ ರೈತರು, ರೈತ ಮುಖಂಡರು ಎಲ್ಲರೂ ಕೂಡ ಹೇಳ್ತಾ ಇದ್ದಾರೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ನೀವು ಕೂಡ ಕರೆ ಮಾಡಿ ಮಾತಾಡಬಹುದು. 8 ದಿನದಿಂದ ಈ ಪ್ರತಿಭಟನೆ ನಡೀತಾ ಇರೋದು. 8 ದಿನದಿಂದ ಪ್ರತಿಭಟನೆ ನಡೀತಾ ಇದ್ರು ಕೂಡ ಸರ್ಕಾರಕ್ಕೆ ಕಳಕಳಿ ಇಲ್ವಾ, ಕಾಳಜಿ ಇಲ್ವಾ ರೈತರ ಮೇಲೆ ಅನ್ನುವಂತಹ ಪ್ರಶ್ನೆಗಳನ್ನ ರೈತರು ಮಾಡ್ತಾ ಇದ್ದಾರೆ. ಈಗ ಈ ಆಕ್ರೋಶ ಹೆಚ್ಚಾಗ್ತಾ ಇದೆ ಒಂದು ಕಡೆ. ಮತ್ತೊಂದು ಕಡೆಯಲ್ಲಿ 7 ಗಂಟೆಯ ಡೆಡ್ಲೈನ್ ಏನ್ ಕೊಟ್ಟಿದ್ದಾರೆ, ಆ ಡೆಡ್ಲೈನ್ ನಂತರದ ನಿರ್ಧಾರಗಳಿದೆಯಲ್ಲ, ಅದರ ಮೊದಲು ನಡೆಯುವಂತಹ ಸಮಾಲೋಚನೆಯ ಮೇಲೆ ನಿರ್ಧಾರ ಆಗತ್ತೆ ಅನ್ನುವಂಥದ್ದನ್ನ ಕೂಡ ಈಗ ರೈತ ಮುಖಂಡರು, ರೈತರು ಎಲ್ಲರೂ ಕೂಡ ಹೇಳ್ತಾ ಇರೋದು. ಆದ್ರೆ 7 ಗಂಟೆಯವರೆಗೂ ಕಾದ್ ನೋಡ್ತೀವಿ. 7 ಗಂಟೆಯ ನಂತರ ಖಂಡಿತವಾಗ್ಲೂ ಕೂಡ ನಾವು ಸುಮ್ಮನೆ ಕೂರೋದಿಲ್ಲ, ಯಾವುದೇ ಕಾರಣಕ್ಕೂ ಕೂಡ ಈ ಪ್ರತಿಭಟನೆಯನ್ನ ನಿಲ್ಲಿಸುವಂತ ಮಾತೇ ಇಲ್ಲ ಅಂತ ರೈತರು ಕೂಡ ಈಗ ಹೇಳ್ತಾ ಇರೋದು. ಇವತ್ತು ಸಂಜೆಯ ಡೆಡ್ಲೈನ್ ಅಂತ್ಯ ಆಗೋದಕ್ಕೆ ಇನ್ನು ಉಳಿದಿರೋದು ಕೆಲವು ಗಂಟೆಗಳು ಮಾತ್ರ. ಅಲ್ಲಿಯ ಒಳಗೆ ಸರ್ಕಾರ ಏನ್ ನಿರ್ಧಾರ ಮಾಡುತ್ತೆ ಅನ್ನುವಂತ ಪ್ರಶ್ನೆ. ಈಗಾಗಲೇ ಕ್ಯಾಬಿನೆಟ್ ಸಭೆ ನಡೆಯಿತು. ಈ ಸಭೆಯಲ್ಲಿ ಕಬ್ಬು ಬೆಳೆಗಾರರ ಬೇಡಿಕೆ ಜೊತೆಗೆ ಸಕ್ಕರೆ ಕಾರ್ಖಾನೆಗಳ ಆರ್ಥಿಕವಾದಂತಹ ಪರಿಸ್ಥಿತಿ, ಅದರ ಜೊತೆಗೆ ಸರ್ಕಾರ ಯಾವ ನಿರ್ಧಾರಗಳನ್ನ ಕೈಗೊಳ್ಳಬೇಕು, ಯಾವ ಕ್ರಮಗಳನ್ನ ಕೈಗೊಳ್ಳಬೇಕು, ಇದೆಲ್ಲದರ ಬಗ್ಗೆ ಬಹಳ ಗಂಭೀರವಾದಂತಹ ಸಮಾಲೋಚನೆಯಂತೂ ನಡೆಯಿತು. ಆದ್ರೆ ಯಾವುದೇ ರೀತಿಯ ನಿರ್ಧಾರಗಳು ಹೊರಗೆ ಬೀಳಲಿಲ್ಲ. ಬದಲಿಗೆ ಪರಮಾಧಿಕಾರವನ್ನ ಈಗ ಸಿಎಂಗೆ ನೀಡಲಾಯಿತು. ಸಂಪುಟ ನಿರ್ಧಾರವನ್ನ ಕೂಡ ಮಾಡಿತು. ಆದ್ರೆ ರೈತರು ಈಗ ಇಟ್ಟಿರುವಂತಹ ಈ ಬೇಡಿಕೆ ಇದೆಯಲ್ಲ, ಈ ಬೇಡಿಕೆ ಸಂಬಂಧ ಯಾವುದೇ ರೀತಿಯ ಸಕಾರಾತ್ಮಕವಾದ ಬೆಳವಣಿಗೆಗಳು ಆಗಿಲ್ಲ ಅನ್ನುವಂತಹ ವಿಚಾರ. ಅದರ ಜೊತೆಯಲ್ಲಿ ಸಿಎಂ ಕೂಡ ಮಾತಾಡಿದ್ರು. ಅವರು ಕೂಡ ಹೇಳಿದ್ರು ಕೇಂದ್ರಕ್ಕೆ ಒಂದು ಪತ್ರವನ್ನ ಬರೀತೇನೆ, ಎಫ್ಆರ್ಪಿ ನಿಗದಿ ಮಾಡುವಂತದ್ದು ಕೇಂದ್ರ, ನಾವಲ್ಲ, ಅಲ್ಲಿಗೆ ಪತ್ರವನ್ನ ಬರೆಯಲಾಗುತ್ತೆ ಅನ್ನುವಂತ ವಿಚಾರವನ್ನ ಹೇಳುವ ಮೂಲಕ ಕಬ್ಬಿಗೆ ಸೂಕ್ತ ದರ ನಿಗದಿ ಮಾಡೋದು ಯಾವಾಗ ಅನ್ನುವಂತ ಪ್ರಶ್ನೆ ಈಗ ಇನ್ನೂ ಕೂಡ ಹಾಗೆ ಉಳ್ಕೊಂಡಿದೆ. ಇವತ್ತಿನ ಡೆಡ್ಲೈನ್, ಆ ನಂತರದಲ್ಲಿ ರೈತರ ಪ್ರತಿಭಟನೆ ಯಾವ